ಮಳೆ ಬಂದರೆ ಡೆಲಿವರಿ ಬಾಯ್ ಹಬ್ಬನೇ ಅನ್ಬೋದು. ಚಾಯ್ಸ್ ಇಂದ ಯಾವುದೊಂದು ಆರ್ಡರ್ ಕೊಟ್ಟಪ್ಪ 10 ಕಿಲೋಮೀಟರ್ಗೆ. ನನಗೆ ರೇನ್ ಮೋಡ್ ಆನ್ ಮಾಡಿದ್ದ, ಆದರೆ ರೇನ್ ಮೋಡೇ ಕೊಟ್ಟಿಲ್ಲ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವಾಗ ಫಸ್ಟ್ನೇ ಆರ್ಡರ್ ಆನಂದ್ ಎಟುಬಿಗೆ ಬಿದ್ದಿರೋದು ಭದ್ರಾಪುರ ಒಟ್ಟಿಗೆ ಐಡಿ ಸೆಂಟರ್ ಇದ್ದಾಗಲೇ ಪಿಕಪ್ ಇಲ್ಲಿ ಹೇಳ್ಬಿಟ್ಟವನೆ. ನೋಡೋಣ, ಇವತ್ತು ಮಳೆ ಬರೋಂಗೆ ವೆದರು ಸ್ವಲ್ಪ ಇದೆ, ಟ್ರಾಫಿಕ್ ಚೂರು ಕಮ್ಮಿ ಐತೆ ಇವತ್ತು. ನೋಡೋಣ, ಆದರೆ ಬೆಳೆ ಸ್ವಲ್ಪ ಕಮ್ಮಿ ಇದೆ ಇವತ್ತು. ಸದ್ಯಕ್ಕೆ ಮಾತ್ರ 7:00 ಆಗಿದೆ ಟೈಮಿಂಗು. ನೋಡೋಣ, ಇವಾಗ 7:09 ಗಂಟೆವರೆಗೂ 300 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಅಂತ ತೋರಿಸಿದ್ದ. ನೋಡೋಣ ಎಷ್ಟಾಗುತ್ತೆ ಇವತ್ತು 9:30 ಗಂಟೆವರೆಗೂ. ಆಮೇಲೆ ಮಧ್ಯಾಹ್ನ ಎಷ್ಟಾಗುತ್ತೆ ನೋಡೋಣ ಬರ್ರಿ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಳ್ಳೋಣ, ರಾಡಿ ತೆಗಿತಾರ ರಾಡಿನ. ಇವಾಗ ಫಸ್ಟ್ ಆರ್ಡರ್ ಡ್ರಾಪ್ ಆಯಿತು, 53 ರೂಪಾಯಿ ಕೊಟ್ಟಿದ್ದ. ಅಂದರೆ ಎಲ್ಲ ಸೇರಿಸ್ಬಿಟ್ಟು ಇವಾಗ ಸರ್ಜ್ ಬಂದ್ಬಿಟ್ಟು 40% ಐತೆ. ಟೈಮಿಂಗ್ ಬಂದ್ಬಿಟ್ಟು 7:42 ಗಂಟೆ ಆಗಿದೆ. ನೋಡೋಣ, ಇಲ್ಲಿ ಕೆಂಪಾಪುರದಲ್ಲಿ ಎಲ್ಲಿಂದ ಯಾವ್ದಾದ್ರು ಆರ್ಡರ್ ಕೊಡ್ತಾನೆ ಇಲ್ಲ. ನಮ್ಮ ಜೋಡಿ ನಾನು ಹೋಗೋಣ ಬನ್ರಿ, ಹೋಗೋಣ. ಫುಲ್ ಜಾಮ್ ಇತ್ತಲ್ಲಿ ಟ್ರಾಫಿಕ್ಕು ಭಾಳ ಹತ್ರ. ನನಗೆ ಮಳೆ ಬರ್ತಾ ಇರೋದು, ಅದಕ್ಕೆ ರೇನ್ಕೋಟಲ್ಲಿ ಹಾಕ್ಕೊಂಡಿದ್ದೀವಿ. ಆರ್ಡ್ರ್ ಬಿದ್ದಿರೋದು ಏನೋ ಮಿಕ್ಸ್ಚರು. ಇಲ್ಲಿ ಯಾವುದಿದು ಬಾಣಸೋಡಲ್ಲಿ ಇದ್ದೀನಿ, ಅಲ್ಲಿಂದ ರೆಡ್ಡಿನಗರ ಸುಲ್ತಾನಪಾಳ್ಯದಿಂದ ಇಲ್ಲಿಗೆ ಹಾಕಿದ್ದ. ಇದಕ್ಕೆ ರೇನ್ ಮೋಡ್ ಆನ್ ಮಾಡೋಣೆ, ಆದರೆ ಕೊಡ್ತಾನಲ್ಲಿ ಡೆಲಿವರಿ ಕಂಪ್ಲೀಟ್ ಕೊಡಬೇಕಲ್ವಾ. ಅಪಾರ್ಟ್ಮೆಂಟಲ್ಲಿ ಐತೆ, ಡಿ ಬ್ಲಾಕ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮೇಲ್ಗಡೆ ಹಣಿ 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 ಮಳೆ ಬರ್ತಾ ಇರೋದು. ನೋಡೋಣ ಅರ್ನಿಂಗ್ಸ್ ಎಷ್ಟಾಗುತ್ತೆ ಇವತ್ತಂತ, ಸಿಗೋಣ ಆಮೇಲೆ. ನನಗೆ ರೇನ್ ಮೋಡ್ ಆನ್ ಮಾಡಿದ್ದ, ಆದರೆ ರೇನ್ ಮೋಡೇ ಕೊಟ್ಟಿಲ್ಲ ನೋಡಿ. ರೇಟ್ ಸರ್ಜೆ ಕೊಟ್ಟಿಲ್ಲ, ಬರೀ ಅದು 18 ರೂಪಾಯಿ ಇದನ್ನಿರೋದು ನೋಡಿ. ರೇಟ್ ಸರ್ಜ್ ಆದರೂ ಆನಲ್ಲಿದೆ, ಆದರೆ ರೇನ್ ಮೋಡ್ ಮಾತ್ರ ಕೊಟ್ಟಿಲ್ಲ. ಮಳೆ ಬಂದ್ರೂ ಕೊಟ್ಟಿಲ್ಲ. ಇವಾಗ ಇದಕ್ಕೂ ನೋಡಿ, ಫಿಲ್ಟರ್ ಕಾಫಿಯಿಂದ ಕೊಟ್ಟಿರೋದು ಈ ಆರ್ಡ್ರು, ಇದಕ್ಕೂ ಆರ್ಡ್ರ್ ಕೊಟ್ಟಿಲ್ಲ ನೋಡಿ. ಇಂಥ ನನ್ನ ಮಗ ಇರಬೇಕು ಅವನು. ರೇನ್ ಮೋಡ್ ನೋಡಿ ಆನಲ್ಲೇ ಇರೋದು ಇನ್ನು ನೋಡಿ. ರೇನ್ ಮೋಡ್ ಆನಲ್ಲೇ ಇದೆ, ಆದರೆ ಆರ್ಡ್ರಿಗೆ ಈ ಆರ್ಡ್ರಿಗೆ ಕೊಡಲಿಲ್ಲ. ಮಳೆಯಲ್ಲಾದರೂ ಕೊಡ್ತೇವೆ ಏನು ಮಗನ ಸಿಗಿರೋದೇ ಇದೇ ತಲೆನೋ ನಮಗೆ. ನೋಡೋಣ ಬರ್ರಿ, ಇವಾಗ ಫಿಲ್ಟರ್ ಕಾಫಿ ಬಿದ್ದೈತೆ, ತೊಗೊಂಡು ಹೋಗೋಣ. ನೋಡ್ರಿ, ಆಚೆಗಡೆ ಮಳೆ ಬರತೈತಿ, ರೇನ್ ಮೋಡ್ ಆನ್ ಮಾಡಿದ್ದಾನೆ, ಅದೇನು ಗೊತ್ತಾ ಆರ್ಡ್ರೇ ಕೊಡ್ತಾಯಿಲ್ಲ. ನೋಡೋಣ, ಅರ್ನಿಂಗ್ಸ್ಗೆ ಆರ್ಡ್ರ್ ಲೆಕ್ಕದಕ್ಕೆ ರೇನ್ ಮೋಡ್ ಕೊಡ್ತಾನೆ. ರೇನ್ ಮೋಡ್ ನೋಡಿ 20-65 ರೂಪಾಯಿ ಇದೆ. ನೋಡಿದ್ರೆ ಮಳೆ ಇದೆ. ನೋಡೋಣ, ಇವಾಗ ಮನೆಗೆ ಹೋಗ್ಬಿಟ್ಟು ಮಧ್ಯಾಹ್ನ ಮೇಲೆ ಬರ್ತೀನಿ, ಸಿಗ್ತೀನಿ ಮತ್ತೆ. ನೋಡಿರಿ ಮಳೆ ಹೆಂಗೆ ಬರತೈತಿ, ಹಣಿ 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 ಅಂದ್ರೆ ಮಳೆ ಬರತೈತಿ, ಫುಲ್ಲಾಗಿ ಬರತೈತಿ ಮಳೆ. ಇವಾಗ ಇಲ್ಲಿ ನೋಡ್ರಿ, ಶಿಫ್ಟ್ ಬುಕ್ ಮಾಡ್ಕೊತಾನೆ 12ರಿಂದ 4 ಗಂಟೆ ಮಟ್ಟ. 360 ರೂಪಾಯಿಂದ 520 ರೂಪಾಯಿವರೆಗೂ ಮಾಡೋದು ಅಂತ ಹೇಳೋಣ. ಅಂದರೆ ಸರ್ಜ್ ಸ್ವಲ್ಪ ಕಮ್ಮಿ ಐತಲ್ಲ, ಇವಾಗ ರೇನ್ ಮೋಡಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟರೆ ಕೊಡ್ಬೋದು. ಮಳೆ ಅಂತ ಹಿಂಗೆ ಬರಲಿ, ಸ್ವಲ್ಪ ರೇನ್ ಮೋಡ್ ಜಾಸ್ತಿ ಇರುತ್ತೆ. ನೋಡೋಣ, ಇವಾಗ 12 ಗಂಟೆ ಕರೆಕ್ಟ್ ಲಾಗಿನ್ ಆಗ್ತೀನಿ. ಇನ್ನೂ 1 ನಿಮಿಷ ಐತೆ. ಬರ್ರಿ, ರೇನ್ ಕೋಟಲ್ಲಿ ಹಾಕೊಂಡಿನಿ, ಗಾಡಿ ಅಂತ ಕೆಳಗೆ ಹೋಗೋಣ. 12 ಗಂಟೆಗೆ ಫಸ್ಟ್ ಆರ್ಡ್ರ್ ಬಿದ್ದಿತ್ತು. ರೇನ್ ಮೋಡೆಲ್ಲ ಸೇರಿಸ್ಬಿಟ್ಟು 52 ರೂಪಾಯಿ ಕೊಟ್ಟವನೆ. ಒಂದೇ ಆರ್ಡ್ರು, ಇನ್ನೂ ಫುಡ್ ರೆಡಿ ಇಲ್ಲ. ನೋಡ್ರಿ, ಇವಾಗ ಹೋಗೋಣ ಮಳೆ. ಇವಾಗ ಟೈಮ್ ಬಂದುಬಿಟ್ಟು 2 ಆಗಿದೆ. ಮಳೆ ಸ್ವಲ್ಪ ನಿಂತೋಗಿದೆ, ರೇನ್ ಮೋಡ್ ಆದರೂ ಆನ್ ಆಗಿದೆ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು 897 ರೂಪಾಯಿ ಆಗಿರೋದು. 4 ಅವರ್ ಲಾಗಿನ್ ಆಗಿದ್ದೀನಿ. 12 ಆರ್ಡ್ರ್ ಹೊಡೆದಿರೋದು. ಇನ್ನು ಫಸ್ಟ್ ಟಾರ್ಗೆಟ್ಗೆ 11 ಆರ್ಡ್ರ್ ಬೇಕಾಗಿರೋದು. ಇವಾಗ ಮೇಘನಾ ಫುಡ್ಸಿಂದ ಎಲ್ಲಿ ಕೊಟ್ಟವನಪ್ಪ ಅಂದರೆ ಆರ್ಡ್ರಸ್ಸು, ಇದು ಡ್ರಾಪ್ ಬಂದುಬಿಟ್ಟು ನಮ್ಮ ಮನೆ ಪಕ್ಕದಲ್ಲೇ ಕೊಟ್ಟವನು. ಇದು ಮತ್ತೆ ಏನು ನಿನ್ನೆಯಿಂದ ಮನೆ ಪಕ್ಕದಲ್ಲೇ ಕೊಡ್ತಾ ಇದ್ದಾನೆ. ಮನೆಗೆ ಹೋಗ್ಬಿಟ್ಟು ಇವಾಗ 2 ಆಗಿದೆ, ಇನ್ನೂ ಹೊಡಿಬೇಕು ಅರ್ನಿಂಗ್ಸು. ನೋಡೋಣ ಆಮೇಲೆ ಸಿಗ್ತೀನಿ ಮತ್ತೆ. ಸ್ವಲ್ಪ ಮಳೆ ಬರ್ತಾಯಿತ್ತಲ್ಲ, ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ. ಇವಾಗ ಟೈಮ್ ಬಂದುಬಿಟ್ಟು 3:25 ಆಗಿದೆ ಟೈಮಿಂಗ್ಸು. ನೋಡೋಣ, ಇನ್ನೂ ಮಳೆ ರೇಂಜ್ ಸರ್ಜ್ ಇದೆ. ಮಳೆ ಅಂತ ಚೂರು ಬರ್ತಾ ಇರೋದು, ಅಂದರೆ ಬೇರೆ ಬೇರೆ ಇರೋದ್ರಲ್ಲಿ ಬೇರೆ ಬೇರೆ ಥರ ಬರ್ತೈತೆ. ಒಂದು ಕಡೆ ಮಳೆ ಇದ್ದರೆ ಒಂದು ಕಡೆ ಮಳೆ ಇಲ್ಲ. ನೋಡೋಣ, ಇವಾಗ 20ರಿಂದ 75 ರೂಪಾಯಿ ಸರ್ಜ್ ಇರೋದು. 1370 ರೂಪಾಯಿ ಅರ್ನಿಂಗ್ಸ್ ಇದೆ. 5 ಅವರ್ 35 ನಿಮಿಷ. ಟಾರ್ಗೆಟು 18 ಆಗಿರೋದು. ಇನ್ನು ಫಸ್ಟ್ ಟಾರ್ಗೆಟ್ಗೆ 5 ಆರ್ಡ್ರ್ ಬೇಕಾಗಿದೆ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ, ಸ್ವಲ್ಪ ವೇಟ್ ಮಾಡೋಣ. ಮತ್ತು ಹೊಸೊಬ್ರು ಯಾರೋ ಜಾಯ್ನಿಂಗ್ ಆದರೆ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ DM ಮಾಡಿರಿ, ನಾನು ರಿಪ್ಲೈ ಕೊಡ್ತೀನಿ, ಅವ್ರಿಗೆ ರೆಫರ್ ಮಾಡಿಕೊಡ್ತೀನಿ. ಜಾಯ್ನಿಂಗ್ ಬೋನಸ್ಸು ಚೆನ್ನಾಗಿದೆ, ಇವಾಗ ಮಾಡ್ಕೋಬೋದು. 1 ತಿಂಗಳವರೆಗೂ ಜಾಯ್ನಿಂಗ್ ಬೋನಸ್ ಕೊಡ್ತಾರೆ. ಆಲ್ಮೋಸ್ಟ್ ಬೇರೆ ಬೇರೆ ಝೋನಲ್ಲಿ ನಿಮ್ಗೆ ಯಾವ ಝೋನ್ ಬೇಕು ಆ ಝೋನ್ ಹಾಕ್ಸ್ಕೊಂಡು ಕೊಡ್ತೀನಿ. ನನಗೆ ಯಾರಾದರೂ ಹೊಸೊಬ್ರು ಜಾಯ್ನಿಂಗ್ ಆಗಬೇಕಾದ್ರೆ ಇನ್ಸ್ಟಾಗ್ರಾಮ್ದಲ್ಲಿ DM ಮಾಡಿ, ನಾನು ನನ್ನ ನಂಬರ್ ಕೊಡ್ತೀನಿ. ಟೈಮ್ ಬಂದುಬಿಟ್ಟು 4 ಗಂಟೆ ಇದೆ ಕರೆಕ್ಟಾಗಿ. ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ 4ರಿಂದ 7-8 ಗಂಟೆವರೆಗೂ. ಆದರೆ ಇವಾಗ ಒಂದು ರೋಸ್ ವೃತ್ತಿಯಿಂದ ಐಟಮ್ ತೊಗೊಂಡ್ಬಿಟ್ಟು ಬಂದಿದ್ದೆ. ಆ ಆರ್ಡ್ರಿಗೆ ರೇನ್ ಮೋಡೇ ಕೊಟ್ಟಿಲ್ಲ. ರೇನ್ ಮೋಡ್ ಇದ್ರೂ ರೇನ್ ಮೋಡ್ ಕೊಟ್ಟಿಲ್ಲ ನೋಡಿ. ಏನು ಮಾಡೋಕ್ಕಾಗುತ್ತೆ, ಈ ಥರ ಮಾಡ್ತಾನೆ ನೋಡಿ ಮೋಸ. ರೇನ್ ಸರ್ಜ್ ಆನಲ್ಲಿ ತಾವು ರೇನ್ ಸರ್ಜೇ ಕೊಟ್ಟಿಲ್ಲ ನನಗೆ. ಇವಾಗ ನೋಡಿದ್ರೆ 30ರಿಂದ 100 ರೂಪಾಯಿವರೆಗೂ ರೇನ್ ಸರ್ಜ್ ಅಂತ ತೋರಿಸೋಣ. ನೋಡೋಣ, ಇನ್ನೂ ಫಸ್ಟ್ ಹೊರಗಡೆ 3 ಆರ್ಡ್ರ್ ಬೇಕಾಗೈತೆ. ಆಲ್ಮೋಸ್ಟು 6 ಅವರ್ ಆಗಿದೆ ಡ್ಯೂಟಿ. ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ. ನೋಡೋಣ ಎಷ್ಟು ಹೊತ್ತು ಆಗುತ್ತೆ ಅಂತ. ಯಾವುದೋ ಕಾಲ್ ಮಿಚ್ಚೋವಿಂದ ಕೊಟ್ಟ
ಆರ್ ಟಿ ನಗರ ಕಡೆ 79 ರೂಪಾಯಿ ಸರ್ಜು. ಕಾಲ್ಮಿಚ್ಚವು ಸಂಜಯನಗರ ಪಿಕಪ್ ಐತೆ, ಬರ್ರಿ ಹೋಗೋಣ. ಇವಾಗ ಟೈಮ್ ಬಂದ್ಬಿಟ್ಟು 5:30 ಆಗಿರೋದು. ಟೈಮಿಂಗ್ಸು 1700 ಚಿಲ್ಲರೆ ಆಗಿದೆ. ಚಾಯ್ಸಿಂದ ಯಾವುದೊಂದು ಆರ್ಡರ್ ಕೊಟ್ಟಪ್ಪ 10 ಕಿಲೋಮೀಟ್ರಿಗೆ. ಯಪ್ಪ ಏನು ಎಷ್ಟೊಂದು ಲಾಂಗ್ ಆರ್ಡ್ರ, ಎಲ್ಲಿ ಕೊಟ್ಟ ನೋಡೋಣ ಬರ್ರಿ. ಇದು ಪಿಕಪ್ ಮಾಡಿಬಿಟ್ಟು ಸಿಗ್ತೀನಿ ರೀ. ಇಲ್ಲಿ ನೋಡಿ ಟ್ರಾಫಿಕ್ ಹೆಂಗಿದೆ. ಜೈಮಲ್ ರೋಡ್ ಫುಲ್ ಜಾಮು. ಮೇಗಡಿ ಸರ್ಕಲಿಂದ ಇಲ್ಲಿವರೆಗೂ ಜಾಮ್ ಆಗಿದೆ. ಡ್ರಾಪ್ ಬಂದ್ಬಿಟ್ಟು ಯಶವಂತಪುರಕ್ಕೆ ಇರೋದು, ಆದರೆ ಇಲ್ಲಿವರೆಗೂ ಜಾಮ್ ಆಗಿದೆ ಇದು ರೋಡು. ಇನ್ನೂ ಎಷ್ಟೊಂದು ಅರ್ಧ ಗಂಟೆ ಆಗಬೇಕು. ಮೊಬೈಲ್ ಬೇರೆ ಪೌಚ್ ಒಳಗಡೆ ಚಾರ್ಜಿಂಗ್ ಹಾಕಿಬಿಟ್ಟು ಇಟ್ಬಿಟ್ಟಿದ್ದೀನಿ, ಮಳೆ ಬರ್ತೈತಂತ. ಎಲ್ಲರೂ ನಿಂತ್ಕೊಂಡ್ಬಿಟ್ಟವ್ರೆ, ನಾನು ನಿಂತ್ಕೊಂಡ್ಬಿಟ್ಟಿದ್ದೀನಿ ಆರಾಮಾಗಿ. ನೋಡೋಣ, ಫುಲ್ ಜಾಮ್ ಆಗಿದೆ. ಇವಾಗ ಅಲ್ಲೊಂದು ಡ್ರಾಪ್ ಕೊಟ್ಟೆ ಆ ಬಿಲ್ಡಿಂಗಲ್ಲಿ. ಇವಾಗ ನಿಂತ್ಕೊಂಡಿದ್ದೀನಿ. ಟೈಮಿಂಗ್ಸ್ ಬಂದುಬಿಟ್ಟು ಇವಾಗ ಎಷ್ಟು 6:56 ಆಗಿದೆ. ಇನ್ನೊಂದು 4 ನಿಮಿಷ ಇರೋದು ಇದು ಮಾಡೋಕ್ಕೆ. ಮತ್ತೆ ರೇನ್ ಮೋಡ್ ಆನ್ ಮಾಡಿದ್ದಾನೆ ಇವಾಗ. ನೋಡೋಣ, ಇದು ಕರೆಕ್ಟ್ 7 ಗಂಟೆಗೆ ಡ್ರಾಪ್ ಮಾಡ್ತೀನಿ ಆಲ್ಮೋಸ್ಟು. ಆದರೆ ಜಾಸ್ತಿ ಕಿಲೋಮೀಟ್ರಿಗೆ ಜಾಸ್ತಿ ಕೊಡ್ತಾನಲ್ಲ 7 ಗಂಟೆ ಮೇಲೆ. ನೋಡೋಣ, ಇವಾಗ 1900 ರೂಪಾಯಿ ಆಗುತ್ತೆ ಇದೊಂದು ಡೆಲಿವರಿ ಕೊಟ್ಟರೆ ಚಿಲ್ಲರೆ. ನೋಡೋಣ, ಈ ಆರ್ಡ್ರಿಗೆ ರೇನ್ ಮೋಡ್ ಕೊಟ್ಟಿರಲಿಲ್ಲ. ಇವಾಗ ಅಲ್ಲಿಂದ ಬರ್ಬೇಕಾದ್ರೆ ಮಳೆಯಲ್ಲೇ ಬಂದಿರೋದು. ನೋಡೋಣ, ಇಲ್ಲಂದ್ರೂ ಮಿಲ್ಲರ್ಸ್ ರೋಡಲ್ಲಂದ್ರೂ ಮಳೆ ಇಲ್ಲ. ಇವಾಗ ಬೇಕಾಗಿರೋದು ಡೆಲಿವರಿ ಕಂಪ್ಲೀಟ್ ಕೊಟ್ಟರೆ 8 ಆರ್ಡ್ರ್ ಬೇಕಾಗುತ್ತೆ ಆಲ್ಮೋಸ್ಟ್. ಏನೋ ಎಲ್ಲ ಕಡೆ ಜಾಮೇ ಇರೋದು, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇವಾಗ ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 9:16 ಆಗಿದೆ ಟೈಮಿಂಗ್ಸು. ಅರ್ನಿಂಗ್ಸ್ ಎಷ್ಟಾಗಪ್ಪ ಆದರೆ ಇವಾಗ ಇಲ್ಲಿ ನೋಡಿ, ಜಾಳಹಳ್ಳಿ ಕ್ರಾಸ್ ಬಂದ್ಬಿಟ್ಟು ಇದು ಜಾಳಹಳ್ಳಿ ಕ್ರಾಸ್ ಹತ್ರ ಇದ್ದೀನಿ. ರಿಟರ್ನ್ ಬಂದುಬಿಟ್ಟು 18 ರೂಪಾಯಿ ಇರೋದು ರಿಟರ್ನು. 5 ನಿಮಿಷ ವೇಟ್ ಮಾಡಿದ್ರೆ 2700 ರೂಪಾಯಿ ಚಿಲ್ಲರೆ ಆಗಿದೆ. 11:27. ಇನ್ನು ಬೇಕಾಗಿರೋ ಒಂದೇ ಆರ್ಡ್ರು. ಇನ್ನು ನಾನು ಲಾಗಿನ್ ಆಗಿ 2.5 ಗಂಟೆ ಲಾಗಿನ್ ಆಗಿರಬೇಕು. ನೋಡೋಣ ಬರ್ರಿ, ಇನ್ನು 2 ಅವರ್ ಇನ್ನೂ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಇವತ್ತು 500 ರೂಪಾಯಿ ಇನ್ಸ್ಟಿಟ್ಯೂಟ್ ಬರುತ್ತೆ. ಎಲ್ಲ ಸೇರಿಸಿ ಇದೊಂದು ಕೊಟ್ಟರೆ ಇನ್ನೊಂದು 100-200 ರೂಪಾಯಿ ಹೊಡಿಯೋಣ ಜಲ್ದಿ. ಈಗ ಝೋನಿಗೆ ಹೋಗೋಣ ಫಸ್ಟ್. ರೇನ್ ಮಾಡೋಣ ಐತೆ. ಇವಾಗ ಟೈಮ್ ಬಂದುಬಿಟ್ಟು 10:40 ಆಗಿದೆ. ಡೆಲಿವರಿ ಕಂಪ್ಲೀಟ್ ಕೊಟ್ಟಿಲ್ಲ. ಇನ್ನೊಂದು 5 ನಿಮಿಷದಲ್ಲಿ ಡೆಲಿವರಿ ಕಂಪ್ಲೀಟ್ ಕೊಡೋಣ ಅಂತ. ಈ ಆರ್ಡ್ರಿಗೆ 2900 ರೂಪಾಯಿ ಕೊಟ್ಟಿರೋದು. 12 ಅವರ್ 36 ನಿಮಿಷ ಅಂದರೆ ಇವಾಗ ಇನ್ನೊಂದು 4 ನಿಮಿಷ ಅಂದರೆ 12 ಅವರ್ 40 ನಿಮಿಷ ಆಗುತ್ತೆ ಟೈಮಿಂಗ್ಸು. ನೋಡೋಣ, 500 ರೂಪಾಯಿ ಇನ್ಸ್ಟಿಟ್ಯೂಟ್ ಬರುತ್ತೆ. 37 ಆರ್ಡ್ರ್ ಆಗಿರೋದು ನಂದು ಇವತ್ತಿಂದ ಅರ್ನಿಂಗ್ಸು. ಇವತ್ತು ಮಳೆ ಬಂದರೆ ಡೆಲಿವರಿ ಬಾಯ್ದು ಹಬ್ಬನೇ ಅನ್ಬೋದು. ಆದರೆ ಮಳೆ ಬರುತ್ತೆ ಅಂತ ಹಬ್ಬ ಅಂತ ಅನ್ನಕ್ಕೆ ಹೋಗ್ಬಿಡಿ. ಆಲ್ಮೋಸ್ಟು ಗಾಡಿ ಎಲ್ಲ ಸ್ಲೀಡ್ ಆಗ್ತಾ ಇರ್ತವೆ, ಮಳೆ ಬರ್ತಾ ಇರ್ತಾರೆ, ರೇನ್ ಕೊಟ್ಟು ಎಲ್ಲ ಹಾಕೊಂಡ್ಬಿಟ್ಟು ಮಾಡ್ತಾ ಇರ್ತೀವಿ. ಹುಷಾರಾಗಿ ಮಾಡಿ. ಮಳೆ ಬಂದಾಗ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಸುಮ್ಮನೆ ಬೇಗ ಸ್ಪೀಡ್ ಹೊಡಿಯೋಕೆ ಹೋಗ್ಬಿಡಿ. ಆರಾಮಾಗಿ ಹೊಡೀರಿ ಗಾಡಿನ. ಇವತ್ತಿಂದ ಆಲ್ಮೋಸ್ಟ್ ಟಾರ್ಗೆಟ್ ಬಂದುಬಿಟ್ಟು 3500 ಚಿಲ್ಲರೆ ಆಗಿರೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್, ಗುಡ್ ನೈಟ್, ಲವ್ ಯು ಆಲ್.